ನಾವು ನರ್ಸರಿಗೆ ಬಂದಿದ್ವಿ. ಟೊಮಟೊ ಸಸಿ, ಮೆಣಸಿನ ಸಸಿ ತಗೊಳ್ಬೇಕು ಅಂತ. ಈ ನರ್ಸರಿಯಲ್ಲಿ ಎಲ್ಲ ಗಿಡಗಳನ್ನು ಬೆಳೆದಿದ್ದಾರೆ. ಆಪಲ್ ಗಿಡದಿಂದ ಹಿಡಿದು ಕರ್ಬೇವಿನ ಗಿಡ ಇರ್ಬೋದು, ನಿಂಬೆ ಗಿಡ ಇರ್ಬೋದು, ಸಪೋಟ ಗಿಡ ಇರ್ಬೋದು. ಮುಖ್ಯವಾಗಿ ತಿನ್ನುವ ಹಣ್ಣಿನ ಎಲ್ಲ ಗಿಡಗಳು, ಜಮ್ಮನೇರಳೆ ಹಣ್ಣು, ಕಿತ್ತಳೆ ಹಣ್ಣು, ಮಾವಿನ ಹಣ್ಣು, ಸೀಬೆ ಗಿಡ, ಅಂದರೆ ಎಲ್ಲ ಗಿಡಕ್ಕೂ ಅದರದೇ ಆದಂಥ ಒಂದು ಬೆಲೆಗಳನ್ನು ಹಾಕಿರ್ತಾರೆ. ಅಂದರೆ ಯಾವ್ಯಾವ ಗಿಡ ನಮಗೆ ಬೇಕೋ ಅವುಗಳನ್ನೇ ನಾವೇನೋ ಕೇಳುವ ಅವಶ್ಯಕತೆ ಇಲ್ಲ. ಆ ಗಿಡದ ಮೇಲಿನ ಒಂದು ಇದ್ರ ಮೇಲೆ ಹೆಸರು ಹಾಕಿರ್ತಾರೆ. ತೆಂಗಿನ ಸಸಿನೂ ಸಿಗುತ್ತೆ, ಅಡಿಕೆ. ಈಗ ಇಲ್ಲಿ ಕಾಣುತ್ತಲ್ಲ, ಕರ್ಬೇವಿನ ಗಿಡ 130 ರೂಪಾಯಿ. ಅಂದರೆ ಇದು ಹೈಬ್ರಿಡ್ ಕರ್ಬೇವಿನ ಗಿಡ. ಹೀಗಾಗಿ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ. ನಾಟಿ ಆದರೆ ಕಡಿಮೆ ಇರುತ್ತೆ. ಅಂದರೆ ಇದು ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ ಕರ್ಬೇವಿನ ಗಿಡ. ಹೈಬ್ರಿಡ್ ಗಿಡ ಎಲ್ಲವೂ ಅಷ್ಟೇ, ಸ್ವಲ್ಪ ವೇಗವಾಗಿ ಬೆಳೀತವೆ. ಈಗ ಪ್ರತಿಯೊಂದು ಗಿಡವೂ ಸಹ ಹೈಬ್ರಿಡೇನ. ನಾಟಿ ಸಿಗುತ್ತೆ, ಆದರೆ ಅದು ಕೊಕ್ಕೊ ಅಂತ ಕೋಳಿ ಕೂಗ್ದಂಗೆ ಬೆಳೆಯಲ್ಲ, ಬೇಗ ನಿಧಾನವಾಗಿ ಬೆಳೆಯುತ್ತೆ. ಹೈಬ್ರಿಡ್ ಆದರೆ ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ. ಅದಕ್ಕೆ ಹಾಕೋದೆಲ್ಲ ರಾಸಾಯನಿಕ ಗೊಬ್ಬರ. ಹೈಬ್ರಿಡ್ ಗಿಡಕ್ಕೆ ನಾಟಿ ಗೊಬ್ಬರದಂಗೇನು ದನಿ ಗೊಬ್ಬರ ಇದಿಲ್ಲ. ಇದೆಲ್ಲ ಬರೀ ಔಷಧಿಯಲ್ಲೇ ಮೇಂಟೈನ್ ಮಾಡಬೇಕು. ರಾಸಾಯನಿಕ ಗೊಬ್ಬರ ಹಾಕಬೇಕು, ಆಗಿಂದಾಗಿನ ಮೆಡಿಷನ್ ಕೊಡ್ತಾ ಇರಬೇಕು. ನಾವು ತಿನ್ನೋ ಆಹಾರನೇ ಎಲ್ಲ ಮೆಡಿಷನ್ನಿಂದ ಕೂಡಿದೆ. ಅದಕ್ಕೋಸ್ಕರನೇ ಎಲ್ಲರಿಗೂ ದಿನದಿಂದ ದಿನಕ್ಕೆ ಎಲ್ಲ ಕಾಯಿಲೆನೂ ಯಾಕೆ ಬರ್ತಾವೆ ಅಂದರೆ ಈ ಹಣ್ಣುಗಳಿಗೆ ಔಷಧಿ ಸಿಂಪರಣೆ, ಅವನ್ನು ಬೆಳೆಸೋದು ಸಹ ಔಷಧಿಗಳಲ್ಲೇ.